ದರ್ಶನ್ ಪ್ರಕರಣದಲ್ಲಿ ಪೊಲೀಸರಿಗೆ ಬಿಗ್ ರಿಲೀಫ್. ಸಾಕ್ಷ್ಯಗಳ ಮಿಸ್ ಮ್ಯಾಚ್ ಆಗಿದೆ ಅಂತ ಈ ಹಿಂದೆ ಆರೋಪ ಕೇಳಿ ಬಂದಿತ್ತು. ಆದ್ರೆ ಈಗ ಪೊಲೀಸರಿಗೆ ಬಿಗ್ ರಿಲೀಫ್ ಅನ್ನುವಂಥದ್ದು. ದರ್ಶನ್ ಪ್ರಕರಣದಲ್ಲಿ ಪೊಲೀಸರಿಗೆ ಬಿಗ್ ರಿಲೀಫ್. ಸಾಕ್ಷ್ಯಗಳ ಮಿಸ್ ಮ್ಯಾಚ್ ಆಗಿದೆ ಅಂತ ಆರೋಪ ಕೇಳಿ ಬಂದಿತ್ತು. ವಕೀಲರು ಸಲ್ಲಿಸಿದಂತಹ ಅರ್ಜಿಯನ್ನ ಈಗ ಕೋರ್ಟ್ ವಜಾಗೊಳಿಸಿದೆ. ವಜಾ ಮಾತ್ರವಲ್ಲದೆ 5,000 ರೂಪಾಯಿ ದಂಡವನ್ನ ಕೂಡ ವಿಧಿಸಿದೆ ಕೋರ್ಟ್. ಪವನ್ ಪರ ವಕೀಲರ ವಾದಕ್ಕೆ ಸೊಪ್ಪು ಹಾಕದಂತಹ ಕೋರ್ಟ್ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮೊಬೈಲ್ ವಶಕ್ಕೆ ಪಡೆದಿಲ್ಲ, ಬೇರೆ ಕಡೆ ವಶಕ್ಕೆ ಪಡೆದು ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ತನಿಖಾಧಿಕಾರಿಯ ಮೇಲೆ ಆರೋಪ ಮಾಡಬೇಕು, ತನಿಖಾಧಿಕಾರಿಯೇ ಅಂತ ಹೇಳಲಾಗಿತ್ತು. ಈ ಹಿಂದೆ ಅರ್ಜಿಯಲ್ಲಿ ಕೋರಿದಂತಹ ಆರೋಪಿ ಪರ ವಕೀಲರು. ಆದರೆ ಈ ವಾದವನ್ನ ಪರಿಗಣಿಸದಂತಹ ಕೋರ್ಟ್ ಅರ್ಜಿಯನ್ನ ತಿರಸ್ಕರಿಸಿದೆ. ಇಲ್ಲಿ ಸಾಕ್ಷಿ ಅಷ್ಟೇ ಮುಖ್ಯ ಅಂತ ಹೇಳಿದೆ ಟ್ರಯಲ್ ಕೋರ್ಟ್. ವಕೀಲ ಸುಧನ್ವ ಅರ್ಜಿಯನ್ನು ವಜಾಗೊಳಿಸಿದೆ ಕೋರ್ಟ್. ಪೊಲೀಸರ ಕೈವಾಡವಿದೆ, ಕರ್ತವ್ಯ ಲೋಪವಾಗಿದೆ ಅನ್ನುವಂಥ ಆರೋಪ ಪೊಲೀಸರ ಮೇಲೆ ಇತ್ತು ಮತ್ತು ಸಾಕ್ಷ್ಯಗಳನ್ನ ಮಿಸ್ ಮ್ಯಾಚ್ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಪೊಲೀಸರ ಮೇಲೆ ಇತ್ತು. ಆದರೆ ವಕೀಲರು ಸಲ್ಲಿಸಿದಂತಹ ಈ ಅರ್ಜಿಯನ್ನ ಈಗ ಕೋರ್ಟ್ ವಜಾಗೊಳಿಸಿದೆ. ವಜಾ ಮಾತ್ರವಲ್ಲದೆ 5,000 ದಂಡ ಕೂಡ ವಿಧಿಸಿದೆ ಕೋರ್ಟ್. ಪವನ್ ಪರ ವಕೀಲರ ವಾದಕ್ಕೆ ಸೊಪ್ಪು ಹಾಕದಂತಹ ಕೋರ್ಟ್ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮೊಬೈಲ್ ವಶಕ್ಕೆ ಪಡೆದಿಲ್ಲ, ಬೇರೆ ಕಡೆ ವಶಕ್ಕೆ ಪಡೆದು ಸಾಕ್ಷಿ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. ತನಿಖಾಧಿಕಾರಿಯನ್ನೇ ಆರೋಪ ಮಾಡಬೇಕು ಹೀಗಂತ ಅರ್ಜಿಯಲ್ಲಿ ಕೋರಿದಂತಹ ಆರೋಪಿ ಪರ ವಕೀಲ. ಆದ್ರೆ ಈ ವಾದವನ್ನ ಪರಿಗಣಿಸಲಿಲ್ಲ ಕೋರ್ಟ್. ಕೇವಲ ಸಾಕ್ಷಿಯಷ್ಟೇ ಮುಖ್ಯ ಇಲ್ಲಿ ಅಂತೂ ಟ್ರಯಲ್ ಕೋರ್ಟ್. ವಕೀಲ ಸುಧನ್ವ ಅರ್ಜಿಯನ್ನ ವಜಾಗೊಳಿಸಿದೆ ಈಗ ಕೋರ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರ ಕುರಿತಾಗಿ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಸಾಕ್ಷಿಗಳ ನಾಶವಾಗಿದೆ, ಸಾಕ್ಷಿಗಳ ಮಿಸ್ ಮ್ಯಾಚ್ ಆಗಿದೆ, ಸ್ಪೆಷಲಿ ಅಲ್ಲಿರುವಂತಹ ಫ್ಲೋರಿಂಗ್ ಏನಿದೆಯಲ್ಲ ಆ ಟೈಲ್ಸ್ ಮಿಸ್ ಮ್ಯಾಚ್ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿತ್ತು. ಈ ಕುರಿತಾಗಿ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ಈಗ ವಜಾಗೊಳಿಸಿದೆ. ವಜಾ ಅಷ್ಟೇ ಅಲ್ಲದೆ 5,000 ರೂಪಾಯಿ ದಂಡವನ್ನ ಕೂಡ ಕೋರ್ಟ್ ವಿಧಿಸಿದೆ. ಇಲ್ಲಿ ಸಾಕ್ಷಿಗಳಷ್ಟೇ ಮುಖ್ಯ ಕೋರ್ಟ್ ಹೇಳಿರುವಂತದ್ದಿದು. ಸಾಕ್ಷಿಗಳನ್ನ ಮಿಸ್ ಮ್ಯಾಚ್ ಮಾಡಲಾಗಿದೆ, ನಾಶ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಸಾಕ್ಷಿ ಬೇಕು, ಇಲ್ಲಿ ಸಾಕ್ಷಿ ಅಷ್ಟೇ ಮುಖ್ಯ ಅಂತ ಈಗ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದಂಥದ್ದು. ಪೊಲೀಸರಿಗೆ ಇದು ಬಿಗ್ ರಿಲೀಫ್. ಯಾಕೆಂದ್ರೆ ಪೊಲೀಸರೇ ಸಾಕ್ಷಿ ನಾಶ ಮಾಡೋಕೆ ಟ್ರೈ ಮಾಡಿದ್ದಾರೆ, ಮಿಸ್ ಮ್ಯಾಚ್ ಮಾಡಿದ್ದಾರೆ ಸಾಕ್ಷಿಗಳನ್ನ ಅನ್ನುವಂಥ, ಬೇಕು ಅಂತಲೇ ಪೊಲೀಸ್ ದರ್ಶನ್ ವಿಚಾರದಲ್ಲಿ ಈ ರೀತಿಯಾಗಿ ಕ್ರೂರವಾಗಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಎಲ್ಲ ಆರೋಪಗಳು ಕೂಡ ಇತ್ತು ಮತ್ತು ಪೊಲೀಸರ ವಿರೋಧವಾಗಿ ಹೋರಾಟ ಮಾಡಬೇಕು ಅಂತ ಕೂಡ ದರ್ಶನ್ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು. ಆದ್ರೆ ಈಗ ಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಆದೇಶ, ಅರ್ಜಿ ವಜಾ ಏನಿದೆಯಲ್ಲ, ಪೊಲೀಸರಿಗೆ ಇದು ಒಂದು ರೀತಿ ಬಿಗ್ ರಿಲೀಫ್. ಯಾಕೆಂದ್ರೆ ಆರೋಪಿಗಳ ಬಳಿ ಇದ್ದಂತಹ ಮೊಬೈಲ್ನ ವಶಕ್ಕೆ ಪಡುವಾಗ ಕರ್ತವ್ಯ ಲೋಪವಾಗಿದೆ, ಅಲ್ಲಿನ ಟೈಲ್ಸ್ ಮಿಸ್ ಮ್ಯಾಚ್ ಆಗಿದೆ, ಬಹಳಷ್ಟು ಸಾಕ್ಷ್ಯಗಳನ್ನ ಇಲ್ಲಿ ಮಿಸ್ ಮ್ಯಾಚ್ ಮಾಡಲಾಗಿದೆ ಅನ್ನುವಂತಹ ಹೇಳಿಕೆ ಮತ್ತು ಅದಕ್ಕೆ ಸಲ್ಲಿಸಲಾದಂತಹ ಅರ್ಜಿಯನ್ನ ಈಗ ಕೋರ್ಟ್ ವಜಾಗೊಳಿಸಿದೆ. ಜೊತೆಗೆ 5,000 ರೂಪಾಯಿ ದಂಡವನ್ನ ಕೂಡ ನ್ಯಾಯಾಲಯ ವಿಧಿಸಿದೆ. ಈ ವಾದವನ್ನ ಕೋರ್ಟ್ ಪರಿಗಣಿಸಲಿಲ್ಲ. ಇದಕ್ಕೆ ಸಾಕ್ಷಿ ಬೇಕು ಅಂತ ಕೇಳಿತು. ಕೋರ್ಟ್ನಲ್ಲಿ ಮುಖ್ಯವಾಗಿ ಬೇಕಾಗೋದೇ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು. ಕೋರ್ಟ್ಗೆ ಸಾಕ್ಷಿಯಷ್ಟೇ ಮುಖ್ಯ ಅಂತ ಹೇಳಿ ಈಗ ಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿರುವಂಥದ್ದು. ಪೊಲೀಸರಿಗಿದು ಬಿಗ್ ರಿಲೀಫ್. ಯಾಕೆಂದ್ರೆ ಪೊಲೀಸರ ಮೇಲೆ ಗಂಭೀರವಾದಂತಹ ಆರೋಪ ಇತ್ತು. ದರ್ಶನ್ ಕೇಸ್ನಲ್ಲಿ ಪೊಲೀಸರು ಬೇಕು ಅಂತಲೇ ಈ ರೀತಿ ನಡ್ಕೊಳ್ತಿದ್ದಾರೆ, ಸಾಕ್ಷಿಗಳನ್ನ ನಾಶ ಮಾಡ್ತಿದ್ದಾರೆ, ಮಿಸ್ ಮ್ಯಾಚ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇತ್ತು. ಆದರೆ ಈಗ ಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿದೆ. 5,000 ರೂಪಾಯಿ ದಂಡವನ್ನ ಕೂಡ ನ್ಯಾಯಾಲಯ ವಿಧಿಸಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ವಶಕ್ಕೆ ಪಡೆದಿಲ್ಲ, ಬೇರೆ ಕಡೆ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಏನೋ ಅರ್ಜಿ ಸಲ್ಲಿಸಲಾಗಿತ್ತು, ಅದನ್ನ ಈಗ ಕೋರ್ಟ್ ವಜಾ ಮಾಡಿದೆ.